20 ವರ್ಷಗಳ ಹಿಂದೆ ಏನು ಈ BMICP ಯೋಜನೆಗೆ ಸುಮಾರು 2,000 ರೈತ ಕುಟುಂಬಗಳು ಭೂಮಿಯನ್ನು ಕೊಟ್ಟಿದ್ದಾವೆ. ಅವತ್ತು ಯಕಶ್ಚಿತ್ತು ಕವಡೆ ಕಿಮ್ಮತ್ತು ಒಂದು ಮ್ಯಾಕ್ಸಿಮಮ್ ಅಂದರೆ ಒಂದು 6 ಲಕ್ಷ ಕೊಟ್ಟಿದೆ ಎಕರೆಗೆ. ಆದರೆ ಆ ಭೂಮಿಗೆ ಅವ್ರು ಕೊಟ್ಟಿದ್ದು ಭರವಸೆ ಏನಂದರೆ ಒಂದು ಎಕರೆಗೆ 60-40 ಒಂದು ಸೈಟ್ ಅಂತಲೂ, ಅರ್ಧ ಎಕರೆ ಇದ್ದರೆ 30-40 ಸೈಟ್ ಅಂತ. ಅಲ್ಲೇ ಎಲ್ಲೆಲ್ಲಿ ಭೂಮಿ ಹೋಗಿದೆ ಆ ಜಂಕ್ಷನಲ್ಲೇ ಕೊಡ್ತೀವಿ ಅಂತ. 20 ವರ್ಷ ಆಗಿದೆ. ಇವತ್ತು ಆ ರೈತರೆಲ್ಲ ಲ್ಯಾಂಡ್ ಲಾರ್ಡ್ ಆಗಿದ್ದಂಥ ರೈತರು ಇವತ್ತು ಬೀದಿ ಬಿಕಾರಿಗಳಾಗಿದ್ದಾರೆ. ಅವ್ರಿಗೆ ಮಕ್ಕಳಿಗೆ ಎಜುಕೇಷನ್ ಕೊಡ್ಸೋಕ್ಕಾಗ್ತಾ ಇಲ್ಲ, ಬಾಡಿಗೆ ಮನೆಗಳಲ್ಲಿದ್ದಾರೆ. ಅವರು ತುಂಬ ಅಧ್ವಾನದ ಪರಿಸ್ಥಿತಿಲಿದ್ದಾರೆ ಸಾಲ ಮಾಡಿಕೊಂಡು. ಆ ಕಾರಣಕ್ಕೋಸ್ಕರ ಕರ್ನಾಟಕ ಸಂಘಟನೆಗಳ ಒಕ್ಕೂಟ ಇವತ್ತು ರೈತರ ಪರವಾಗಿ ಹೋರಾಟ ಮಾಡಿ ಕೇಳ್ತಾ ಇರೋದಿಷ್ಟೇ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನಿಮ್ಮ 3 ಎಕರೆ 16 ಕುಂಟೆಗೆ ಮೈಸೂರಲ್ಲಿ ನೀವು 62 ಕೋಟಿ ಕೇಳೋರು, ನಮ್ಮ ಈ ನೈಸ್ ರಸ್ತೆಯಲ್ಲಿ 2,000 ಕುಟುಂಬಗಳಿಗೆ 20 ವರ್ಷದಿಂದ 1 ಎಕರೆಗೆ ಒಂದು 60-40 ಕೊಡ್ತೀನಿ ಅಂದ್ರಲ್ಲ, ಯಾಕೆ ಕೊಟ್ಟಿಲ್ಲ? ಇದು ನಮ್ಮ ಗಹನವಾದಂಥ ಪ್ರಶ್ನೆ. ಇಲ್ಲಿ ಸೆಷನಲ್ಲಿ ನಡೀತಾ ಇದೆ. ಅವ್ರು ಕೇಳ್ತಾರೆ, ನಿಮ್ಮ ಕಾಲದಲ್ಲಿ ನಡೀಲಿಲ್ವಾ? ಕಾಂಗ್ರೆಸ್ನವರು ಮಾನ ಮರ್ಯಾದೆ ಇದ್ದದಾ? ಈ ಸಚಿವರಿಗೆ, ಕಾಂಗ್ರೆಸ್ ನಡೆಸ್ತಾ ಇರ್ತಕ್ಕಂಥ ಈ ಸರ್ಕಾರ ನಡೆಸ್ತಾ ಇರೋರಿಗೆ ಮಾನ ಮರ್ಯಾದೆ ಇದ್ದದ ಅಂತ ಕೇಳ್ತಾ ಇದ್ದೀನಿ. ಯಾಕೆಂದರೆ ಇವರು ಮುಖ್ಯಮಂತ್ರಿಗೆ ಅವನ ಭೂಮಿಗೆ ಒಂದು ನ್ಯಾಯ, ಇಲ್ಲಿ 20 ವರ್ಷದಿಂದ ಭೂಮಿ ಕಳ್ಕೊಂಡಂಥ ರೈತರಿಗೊಂದು ನ್ಯಾಯವಾ? ಇಲ್ಲಿ ಯಾರು ಕೇಳೋರಿಲ್ವಾ? ನಾವು ಗಟ್ಟಿಯಾಗಿದ್ದೀವಿ ಹೋರಾಟಗಾರರು. ಇವತ್ತು ನಮ್ಮ ಉದ್ದೇಶ ಇಷ್ಟೇ, ನೀವು ನಂಜುಂಡಸ್ವಾಮಿ ಶಿಷ್ಯ ಅಂತ ಹೇಳ್ತಿಲ್ಲ, ಮಾನ ಮರ್ಯಾದೆ ಇದೆಯಾ? ನೀವು ಹಿಂದುಳಿದ, ನಿಮ್ಮ ಭ್ರಷ್ಟಾಚಾರಕ್ಕೆ ಹಿಂದುಳಿದ ವರ್ಗಗಳ ಏನು ಕವಚ, ರಕ್ಷಾ ಕವಚ ತಗೋತಿದ್ದಲ್ಲ, ನಿನ್ಗೇನಾರ ಮಾನ ಮರ್ಯಾದೆ ಇದೆಯಾ ಸಿದ್ದರಾಮಯ್ಯನವರೇ? ದಯಮಾಡಿ ರೈತರನ್ನ, ಈ ನಾಡಿನ ಅನ್ನದಾತರನ್ನ ಕನಿಕರದಿಂದ ನೋಡಿ. ಕನಿಷ್ಠ ಅವರ ಇದರಿಂದನೇ, ಅವ್ರು ಕೊಟ್ಟಂಥ ಭೂಮಿಯಿಂದನೇ ಇವತ್ತು ಬೆಂಗಳೂರು ಟ್ರಾಫಿಕ್ಕು ತುಂಬ ನಿಯಂತ್ರಣದಲ್ಲಿದೆ. ಇವತ್ತು ನೈಸ್ ರಸ್ತೆ ಚಾಲೂ ಆಗಿದೆ. ಅವ್ರಿಗೆ 20 ವರ್ಷ ಆಗಿದೆ. ಏನಾಗಿದ್ದಾರೆ ಅಂತ ಕೇಳಿದ್ದೀರಾ? ನಿಮ್ಮ ಅಧಿಕಾರಿಗಳು ಸೆಲ್ವಕುಮಾರು ಎಂತ ಮಾತಾಡ್ತಾನೆ, ಅವನೇನೋ ಒಂದೇ ಒಂದು ಗೆರೆ ಎಳಿತಾನೆ. ಎಷ್ಟು ಹೊಟ್ಟೆ ಉರಿತದೆ ಅಂದರೆ KDB ಅವರು ಇವತ್ತು ಸರ್ಕಾರ KDB ಮುಚ್ಚಬೇಕು ಅಂತ ನಮ್ಮ ಸ್ನೇಹಿತರು ಹೇಳಿದ್ರು. BD ಮುಚ್ಚಬೇಕು. ಕಿಮ್ಮತ್ ಕಾಸು ಎಲ್ಲೋ ಕವಡೆ ಕಾಸು ಕೊಟ್ಬಿಟ್ಟು ನೀವು ಅಕ್ವೈರ್ ಮಾಡಿದ್ರೆ ಇಂಗ್ಲೀಷ್ ನೋಡ್ತಾರ, ನಾವು ಬಿಟ್ಟು ಹೋಗ್ಬಿಡ್ಬೇಕು. ರೈತರು ನಮಗೆ ಪ್ರತಿರೋಧ ಮಾಡೋ ಶಕ್ತಿ ಇಲ್ಲ, ಹೋರಾಟ ಮಾಡೋ ಶಕ್ತಿ ಇಲ್ಲ. ಆ ಕಾರಣಕ್ಕೋಸ್ಕರ ಹೇಳೋದು, ಇವತ್ತು ರೈತರೇ ಪರಮಾಧಿಕಾರ ಆಗಬೇಕು. ಅವ್ರು ಕಳ್ಕೊಂಡಂಥ ಭೂಮಿಗೆ ತಕ್ಕನಾದಂಥ ಒಂದು ಪರಿಹಾರ ಕೊಡಬೇಕು. ಏನು ನೀವು ಒಪ್ಪಂದದ ಪ್ರಕಾರ ಮಾಡ್ಕೊಂಡಿದ್ದು 2002-3ರಲ್ಲಿ, ಅದರಂತೆ ಭೂಮಿ ಕೊಡದೆ ಹೋದರೆ ಇಡೀ 2,000 ರೈತ ಕುಟುಂಬಗಳು ನಿಮ್ಮ ಮನೆ ಮುಂದೆ ಮುಖ್ಯಮಂತ್ರಿಗಳೇ ವಿಷದ ಬಾಟ್ಲನ್ನು ತಂದು ಆತ್ಮಹತ್ಯೆ ಮಾಡ್ಕೋಬೇಕಾಗ್ತದೆ. ಇದು ನಾವು ಕರ್ನಾಟಕ ಸಂಘಟನೆಗಳ ಒಕ್ಕೂಟ ರೈತರ ಪರವಾಗಿ ನಿಮ್ಮನ್ನು ಆಗ್ರಹಿಸ್ತಾ ಇದ್ದೀವಿ.